ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು, ನಿಮ್ಮ ಮನೆ ಮಗ. ಪ್ರತಿಯೊಬ್ಬರು ಸುದ್ದ ರೈತರು ಈ ವಿಡಿಯೋನ ಕೊನೆವರೆಗೂ ಸುದ್ದ ನೋಡಿ. ಈಗ ರೈತರು ಪ್ರತಿಯೊಬ್ಬರು ಸುದ್ದ ಎಚ್ಚೆತ್ಕೋಬೇಕು. ಮನೆ ದಿನ ಕೆಲಸದ ಪ್ರಯುಕ್ತವಾಗಿ ನಾನು ಭದ್ರಾವತಿಗೆ ಹೋಗಿದ್ದೆ. ಇವತ್ತು ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ, ಏಕ ಬೆಳೆ ಪದ್ಧತಿನ ಮಾಡ್ತಾ ಇದ್ದಾರೆ. ಯಾವತ್ತು ಏಕ ಬೆಳೆ ಪದ್ಧತಿ ನಿಜವಾಗ್ಲೂ ರೈತನಿಗೆ ಅದು ಮಾರಕ. ಬಹಳಷ್ಟು ಜನ ತಿಳಿದವರು ತಜ್ಞರು ಏನನ್ನು ಹೇಳ್ತಾ ಇದ್ದಾರೆ, ಬಹುಬೆಳೆ ಪದ್ಧತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಅಡಿಕೆ 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 ಯಾವುದೇ ಊರಿಗೆ ಹೋಗಿ ಅಡಿಕೆ ನೆಡ್ತಾ ಇದ್ದಾರೆ. ಇದು ಒಂದ್ ದಿವಸ ಈಗ ಮಾರ್ಕೆಟ್ ಓಡ್ತಾ ಇದೆ, ದುಡ್ಡು ಬರ್ತಾ ಇದೆ. ಮುಂದೆ ಒಂದ್ ದಿವಸ ಮಾರ್ಕೆಟ್ ರೇಟ್ ಅಂದ್ರೆ ಅಡಿಕೆ ರೇಟ್ ಬಿದ್ದೋಯ್ತು ಅಂದ್ರೆ ಏನಾಗ್ಬೇಕು ಪರಿಸ್ಥಿತಿ? ಅರ್ಥ ಮಾಡ್ಕೊಂಡಿದ್ದೀರಾ? ಯಾವ್ದು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀರಾ? ಯಾವಾಗಲೂ ಅಷ್ಟೇನೆ ಪ್ರತಿಯೊಬ್ಬ ರೈತ ಏನು ಮಾಡಬೇಕು, ಒಂದೇ ಬೆಳೆನ ಡಿಪೆಂಡೆನ್ಸಿ ಆಗಬಾರ್ದು. ಬಹು ಬೆಳೆ ಪದ್ಧತಿನ ಬೆಳಿಬೇಕು. 4 ರೀತಿ, 5 ರೀತಿ, 10 ರೀತಿ ನೀವು ಎಲ್ಲಾ ತರದ ಆದಾಯ ತರ ಬರೋ ತರ ಮಾಡ್ಕೊಂಡಾಗ ಮಾತ್ರ ನೀವೇನಾಗುತ್ತೆ, ಸರ್ವೈವ್ ಆಗೋಕ್ಕೆ ಆಗುತ್ತೆ. ನೀವು ಏಕ ಬೆಳೆ ಪದ್ಧತಿ ಬೆಳೀತಾ ಇದ್ದೀರಿ. ಇವತ್ತು ಎಲ್ಲರೂ ಅಡಿಕೆನ ನೆಡ್ತಾ ಇದ್ದಾರೆ. ಏನು ಜಾಸ್ತಿ ಕೆಲಸ ಇಲ್ಲಪ್ಪ ಅಂತ ಹೇಳಿ ಸೋಮಾರಿತನ ಬೇಡ. ರೈತರು ಸೋಮಾರಿತನ ಆಗಬಾರ್ದು. ರೈತ ಅಂತ ಅಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಸೋಮಾರಿತನ ಬೀಳ್ಬಾರ್ದು. ಬಹು ಬೆಳೆ ಪದ್ಧತಿ ಮಾಡಿ, ಬೇರೆ ಬೇರೆ ಮರ ಗಿಡಗಳನ್ನ ನೆಡ್ರಿ. ನುಗ್ಗೆ ಗಿಡ ಎಷ್ಟು ಉಪಯೋಗಕಾರಿ ಇದೆ. ಇವತ್ತು ಎಷ್ಟು ಅದನ್ನ ಪೌಡ್ರ್ ಮಾಡಿ ಮಾರ್ತಾ ಇದ್ದಾರೆ. ಈ ತರ ಬಹಳಷ್ಟು ಟೆಕ್ನಾಲಜೀಸ್ ಮುಂದುವರೆದಿದೆ. ಬಹು ಬೆಳೆ ಪದ್ಧತಿ ಮಾಡಿ, ಬೇರೆ ಬೇರೆ ಮರಗಳನ್ನ ನೆಡ್ರಿ. ಎಲ್ಲರೂ ಸುದ ಅಡಿಕೆನ ನೆಡ್ತಾ ಇದ್ದೀರಾ. ಅಡಿಕೆ ರೇಟ್ ಬಿದ್ದೋಯ್ತು ಏನಾಗಬೇಕು? ಕುರಿ ಸಾಗಾಣಿಕೆ ಮಾಡಿ, ಕೋಳಿ ಸಾಗಾಣಿಕೆ ಮಾಡಿ, ಮೊಟ್ಟೆ ನಾಟಿ ಮೊಟ್ಟೆನ ಮಾಡಿ. ಇವಾಗೆಲ್ಲವಕ್ಕೂ ತುಂಬಾ ಬೇಡಿಕೆ ಇದೆ. ಆಮೇಲೆ ಎಲ್ಲ ತುಂಬಾ ರೀಸೈಕಲ್ ಆಗುತ್ತೆ. ಮೊಟ್ಟೆ ಆಗ್ಲಿ, ಕೋಳಿ ಆಗ್ಲಿ, ಮರಿ ಆಗ್ಲಿ, ಇವೆಲ್ಲ ತುಂಬಾ ರೀಸೈಕಲಿಂಗ್ ಆಗುತ್ತೆ. ಈ ತರ ಮರಗಳನ್ನ, ಬೇರೆ ಬೇರೆ ಮರಗಳನ್ನ ಬೆಳೀರಿ. ತ್ಯಾಗ ಮರೀರಿ, ಬೆಳೀರಿ. ಶ್ರೀಗಂಧ ಮರೀರಿ, ರಕ್ತ ಚಂದನ ಬೆಳೀರಿ. ಎಷ್ಟು ಬೆಳೆಗಳಿದೆ. ಬಹಳಷ್ಟು ಜನ ಬರೀ ಅಡಿಕೆ 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 ಬಂದಿದ್ದಾರೆ. ಆಮೇಲೆ ಈ ಬ್ಯಾಂಕ್ನವರು ಸುಧಾ ನಿನ್ನ ಹತ್ರ ಅಡಿಕೆ ಇದೆಯಾ, ಅಡಿಕೆ ಇದ್ದಕ್ಕೆ ಮಾತ್ರ ನಂಗೆ ಲೋನ್ ಕೊಡ್ತೀನಪ್ಪ ಅಂತ ಹೇಳಿ ಇದನ್ನು ಸುಧಾ ಮಾಡ್ತಾ ಇದ್ದಾರೆ. ನಾನು ಅಡಿಕೆ ಇದ್ದವ್ರಿಗೆ ಮಾತ್ರ ನಿಮ್ಗೆ ಲೋನ್ ಕೊಡ್ತೀನಪ್ಪ ಅಂತ. ಇದು ಸುಧಾ ಹೆವಿ ಡೇಂಜರು. ಮುಂದೆ ಒಂದ್ ದಿವಸ, ಯಾಕಂದ್ರೆ ಒಂದು ಅಡಿಕೆ ಮರ ಬೆಳಿಬೇಕಂದ್ರೆ 4 ವರ್ಷ 5 ವರ್ಷ ನೀವು ಟೈಮ್ನ ಕೊಟ್ಟಿರ್ತೀರಾ. ಅಡಿಕೆ ರೇಟ್ ಬಿದ್ದೋಯ್ತು ಅಂದ್ರೆ ಮತ್ತೆ ತಿರ್ಗಾ ಚೇಂಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈಗಲೇ ಎಚ್ಚೆತ್ಕೊಳ್ಳಿ. ಜಾಗೃತಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ಏಕ ಬೆಳೆ ಪದ್ಧತಿನ ಮಾಡಬೇಡಿ, ಬಹು ಬೆಳೆ ಪದ್ಧತಿನ ಮಾಡಿ. ಆದಾಯನ ದುಪ್ಪಟ್ಟು ಮಾಡಿ. ನೀವು ಒಂದ್ ಕಡೆ ಬರೋದನ್ನ 5 ಕಡೆ ಇನ್ಕಮ್ ಬರೋ ತರ ಮಾಡ್ಕೊಳ್ಳಿ. ಒಂದ್ರಲ್ಲಿ ಜಾಸ್ತಿ ಸಿಗ್ಬೋದು, ಒಂದ್ರಲ್ಲಿ ಕಮ್ಮಿ ಸಿಗ್ಬೋದು. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಇನ್ಕಮ್ ವೇರಿಯೇಷನ್ಸ್ ಆಗುತ್ತೆ, ಡಿಫ್ರೆನ್ಸ್. ಬೇರೆ ಬೇರೆ ಕಡೆಯಿಂದ ನಿಮ್ಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಯಾವುದೇ ಕಾರಣಕ್ಕೂ ರೈತ ಬಿದ್ದೋಗಲ್ಲ. ಪ್ರತಿಯೊಬ್ರು ರೈತರು ಸುದ್ದ ಅರ್ಥ ಮಾಡ್ಕೊಳ್ಳಿ. ಏಕ ಬೆಳೆ ಪದ್ಧತಿನ ಮಾಡಬೇಡಿ, ಬಹು ಬೆಳೆ ಪದ್ಧತಿನ ಮಾಡಿ. ಟೆಕ್ನಾಲಜಿ ಯಾರು ಯಾವುದನ್ನ ಜಾಸ್ತಿ ಬೆಳೀತಾ ಇಲ್ಲ. ಒಂದೇ ಸಲ ಬೆಳೆದ್ರೆ ಟೊಮೊಟೊ ಬೆಳೆದ್ ಬಿಡ್ತಾರೆ, ಒಂದೇ ಸಲ ಬೆಳೆದ್ರೆ ಈರುಳ್ಳಿ ಬೆಳೆದ್ ಬಿಡ್ತಾರೆ. ಆ ತರ ಮಾಡಕ್ ಹೋಗ್ಬೇಡಿ. ಯಾವುದನ್ನ ಬೆಳೀತಾ ಇಲ್ಲ ಅದಕ್ಕೆ ನೀವು ಆದ್ಯತೆನ ಕೊಡಿ. ಕಾಳುಗಳಿಗೆ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಗಳಿದೆ. ತಗಣಿ ಕಾಳಾಗಿರ್ಬೋದು, ಹುಳ್ಳಿ ಕಾಳಾಗಿರ್ಬೋದು, ಈ ತರ ಕಾಳುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಕಾಳು ಐಟಮ್ಸ್ನ ಬೆಳೀರಿ. ಅವಾಗ ನಿಮ್ಗೆ ಏನಾಗುತ್ತೆ, ಇನ್ಕಮ್ ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಸುಧಾ ಅಡಿಕೆನ ಬೆಳಿಬೇಡಿ. ತೆಂಗಿನ ಬೇಕಾದ್ರೆ ಬೆಳೀರಿ. ತೆಂಗುಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ ತೆಂಗು. ಎಲ್ಲದಕ್ಕೂ ಒಂದು ಕಂಠ ಯೂಸ್ ಮಾಡ್ತಾರೆ. ಕೊಬ್ಬರಿ ಯೂಸ್ ಮಾಡ್ತಾರೆ, ಎಣ್ಣೆ ತಯಾರು ಮಾಡ್ತಾರೆ, ಪ್ರತಿಯೊಂದು ಸಾಂಬಾರ್ಗೂ ಸುಧಾ ಯೂಸ್ ಮಾಡ್ತಾರೆ. ಇದು ಎಲ್ಲಾ ಕಡೆಗೂ ಉಪಯೋಗ ಆಗುತ್ತೆ. ಪ್ರತಿಯೊಂದು ವಸ್ತು ಸುಧಾ ವೇಸ್ಟ್ ಆಗೋದಿಲ್ಲ. ಈ ತರ ನೀವು ಯೂಸ್ ಆಗುವಂಥದ್ದನ್ನ ಬೆಳೀರಿ. ಅಡಿಕೆನ ಆದಷ್ಟು ಕಮ್ಮಿ ಮಾಡಿ. ತುಂಬಾ ಜಾಸ್ತಿ ಆಗಿದೆ. ಅಡಿಕೆ ರೇಟ್ ಬಿದ್ದೋಗುತ್ತೆ ನಿಜವಾಗ್ಲೂ. ಮುಂದೆ ಒಂದ್ ದಿವಸ ಖಂಡಿತವಾಗಿಯೂ ಏನಾದ್ರು ತಂಬಾಕು ಏನಾದ್ರು ನಿಲ್ಸಿದ್ರೆ ಅಡಿಕೆ ರೇಟ್ ಬಿದ್ದೋಗುತ್ತೆ. ಗುಡ್ಕಾ, ಪಾನ್ ಮಸಾಲಾಗೆ ಜಾಸ್ತಿ ಹೋಗ್ತಾ ಇದೆ. ಅದೇನಾದ್ರು ಸರ್ಕಾರ ನಿಲ್ಲಿಸ್ತು, ಬ್ಯಾನ್ ಮಾಡ್ತು ಅಂದ್ರೆ ಖಂಡಿತವಾಗಿಯೂ ರೈತರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಏಕ ಬೆಳೆ ಪದ್ಧತಿನ ಬೆಳಿಬೇಡಿ, ಬಹು ಬೆಳೆ ಪದ್ಧತಿನ ಬೆಳೀರಿ. ಜಾಗೃತಿಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ.
ಚೆನ್ನಾಗಿದ್ರೆ 4 ಜನಕ್ಕೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸುತ ರೈತರಿಗೆ ಮುಟ್ಟಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿಡಿಯೋ ಚೆನ್ನಾಗಿದೆ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.